ಎಲ್ಲರಿಗೂ ನಮಸ್ಕಾರ. ಇಂದಿನ ದೇವರ ವಾಕ್ಯದ ಸಂಚಿಕೆಗೆ ನಿಮಗೆ ಸ್ವಾಗತ. ನಮ್ಮ ಜೀವನದಲ್ಲಿ ನಂಬಿಕೆ ಎಷ್ಟು ಮುಖ್ಯ. ನಂಬಿಕೆ ಕೇವಲ ಒಂದು ಭಾವನೆಯಲ್ಲ, ಅದು ನಮ್ಮ ಜೀವನವನ್ನು ಬದಲಾಯಿಸುವ, ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ಒಂದು ಶಕ್ತಿ. ದೇವರ ವಾಕ್ಯವು ನಂಬಿಕೆಯ ಬಗ್ಗೆ ಏನು ಹೇಳುತ್ತದೆ ಎಂದು ನೋಡೋಣ. ಬೈಬಲ್ ಹೇಳುತ್ತದೆ, ಆದ ಕಾರಣ ನಾನು ನಿಮಗೆ ಹೇಳುವುದೇನೆಂದರೆ, ನೀವು ಪ್ರಾರ್ಥನೆ ಮಾಡುವಾಗ ಯಾವವುಗಳನ್ನು ಆಶಿಸುತ್ತೀರೋ ಅವು ನಿಮಗೆ ಸಿಕ್ಕುವುದೆಂದು ನಂಬಿರಿ ಮತ್ತು ಅವುಗಳನ್ನು ನೀವು ಹೊಂದುವಿರಿ. ಇದು ಮಾರ್ಕನ 11ನೇ ಅಧ್ಯಾಯದ 24ನೇ ವಚನ. ನಾವು ಯಾವುದಕ್ಕಾಗಿ ಪ್ರಾರ್ಥಿಸುತ್ತೇವೆಯೋ ಅದಕ್ಕೆ ಪ್ರತ್ಯುತ್ತರ ಸಿಗುತ್ತದೆ ಎಂದು ಮೊದಲು ನಾವು ನಂಬಬೇಕು. ಅನುಮಾನ, ಆತಂಕಗಳು ಬಿಟ್ಟು ನಮ್ಮ ಪ್ರಾರ್ಥನೆಗಳು ದೇವರ ಚಿತ್ತಕ್ಕನುಗುಣವಾಗಿದ್ದರೆ ಖಂಡಿತವಾಗಿಯೂ ಈಡೇರುತ್ತದೆ ಎಂಬ ದೃಢ ವಿಶ್ವಾಸ ಇರಬೇಕು. ದೇವರು ನಂಬಿಗಸ್ತನು, ಆತನ ಮಾತು ಸತ್ಯ. ಇನ್ನೊಂದು ಪ್ರಬಲವಾದ ವಾಕ್ಯವನ್ನು ನೋಡೋಣ. ನಂಬಿಕೆಯು ನಿರೀಕ್ಷಿಸುವ ವಿಷಯಗಳು ನೆರವೇರುವೆಂಬ ಭರವಸೆಯು ಕಾಣದಿರುವ ವಿಷಯಗಳು ಉಂಟಾಗಿವೆಯೆಂದು ನಿಶ್ಚಯವಾಗಿ ಆಗಿದೆ. ಇದರ ಅರ್ಥ, ನಾವು ಕಣ್ಣಾರೆ ಕಾಣದಿದ್ದರೂ, ಕೈಯಲ್ಲಿ ಹಿಡಿಯಲು ಸಾಧ್ಯವಿಲ್ಲದಿದ್ದರೂ ದೇವರ ಸಾಮರ್ಥ್ಯ ಮತ್ತು ಆತನ ಪ್ರೀತಿಯ ಮೇಲೆ ಭರವಸೆ ಇಡುವುದೇ ನಿಜವಾದ ನಂಬಿಕೆ. ನಿಮ್ಮ ಜೀವನದಲ್ಲಿ ನಂಬಿಕೆಯನ್ನು ಗಟ್ಟಿಗೊಳಿಸಿ ಆತನ ಆಶೀರ್ವಾದಗಳನ್ನು ಅನುಭವಿಸಿ. ಈ ವಾಕ್ಯ ನಿಮ್ಮನ್ನು ಪ್ರೋತ್ಸಾಹಿಸಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಾನು ನಂಬುತ್ತೇನೆ ಎಂದು ಕಮೆಂಟ್ ಮಾಡಿ. ಪ್ರತಿದಿನ ಹೊಸ ದೇವರ ವಾಕ್ಯಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಸಿಗೋಣ. ಆಮೇನ್.